ಮಗಳೇ ನೋಡಿ, ಆ ಸಿಂಗಾಪುರ್ದನ್ನ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬಂದ್ಬಿಡನಿ. ಹೇಳಿದ್ನೆಲ್ಲ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನೋಡಿ. ಹೆಂಗೋ ನನ್ವೆ ನವ್ವಿನ್ಸ್ತೆ ಮದುವೆನ ಮುರಿದ್ಬಿಟ್ಟಿದೀವಲ್ಲ, ಹೆಂಗೋ ಸುಳ್ಳ ಪಳ್ಳ ಹೇಳ್ಕೊಂಡು ನೋಡಿ ಹೋಗ್ಬಿಟ್ಟು ಒಂದ್ಕಿತ ಮಾತಾಡ್ಕೊಂಬಿಟ್ಟು ಬಂದ್ಬಿಡನಿ. ನಿನ್ನ ಮದುವೆ ಫಿಕ್ಸ್ ಆಯಿತು ಅಂದರೆ ಫಿಕ್ಸೇ ನೀನಿಯ. ಹ್ಞೂ, ಎಲ್ಲ ಪಿಕ್ಚರಾಗೂ ನೋಡಿಲ್ವ ನೀನು? ಇಲ್ಲ ಎಲ್ಲ ಸೀರಿಯಲಾಗೂ ನೋಡಿಲ್ವ ನೀನು? ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ನಾಮ ಹಾಕಿರೋದು ನೀನು ಕಂಡಿಲ್ವೇ? ನೋಡು, ಯಾಕೋ ನನಗೆ ಸರಿ ಗೊತ್ತಿಲ್ಲ. ಇವನು ಹಂಗೆ ನೀ ಸುಳ್ಳು ಹೇಳ್ತಾ ಇದ್ರೆ ಏನು ಮಾಡನಿ? ಇದೆಲ್ಲ ಆಗ್ತಿರೋ ಕೆಲಸ ಕಣಮು. ನಾವು ಹೊಸಿ ಅವನ ಬಗ್ಗೆ ತಿಳ್ಕೋಬೇಕು. ಎಲ್ಲ ಕಣ್ಣಾರೆ ನೋಡ್ಬಿಟ್ಟೇನೆ ತಾಳಿ ಕಟ್ಟಿಸ್ಕೋಬೇಕು. ಸುಮ್ಮನೆ ತಾಳಿ ಕಟ್ಟಿಸ್ಕೊಳಕ್ಕೆ ಆಗಕ್ಕಿಲ್ಲ ಕಣಮು. ನಾನಂತೂ ಹೆಂಗೆ ಸುಮ್ಮನೆ ತಾಳಿ ಕಟ್ಟಿಸ್ಕೊಂಡು ಆಮೇಕಿಂದ ಎಣ್ಗಕ್ಕಾಯ್ತದ? ಈಗ ಅವನ ಬಗ್ಗೆ ನಾವು ಹೆಂಗನ ಮಾಡಿ ಕಂಡು ಕಣಮು. ಕಂಡು ಹಿಡಿಬೇಕು ಅಂದರೆ ಕಂಡು ಹಿಡಿಯೋಣ ಬಿಡು. ಅದಕ್ಕೆಲ್ಲ ಏನೀಗ ಓಡೋಗಿರೋದು? ನಾನು ಕಂಡು ಹಿಡಿತೀನಿ ಹೆಂಗನ ಮಾಡ್ಬಿಟ್ಟು. ಅವ್ನು ಸಾವುಕಾರನ ಬಡವನ ಪಾರಿನಾಗೋನ ಇಲ್ವಾ ಅಂತೇಳ್ಬಿಟ್ಟು ಕಂಡು ಹಿಡಿಯೋದು. ಒಂದು ಕೆಲಸ ಮಾಡು, ಒಂದೇ ಕಿತ್ತ ಇಬ್ರು ಪಾರಿನಿಗೆ ಹೋಗ್ಬಿಟ್ಟು ಅವ್ರ ಮನೆ ನೋಡ್ಕೊಂಬಿಟ್ಟು ಬಂದ್ಬಿಟ್ಟೇನಿಯಾ ನೀನು ಮದುವೆ ಮಾಡೋಣ ಬಿಡು. ಹಂಗಾದ್ರೆ ಸರಿ ಕಣಮ್ಮ, ನಾನು ಒಪ್ಕೋತೀನಿ ಹಂಗಾದ್ರೆ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಒಪ್ಕೊಳಕಿಲ್ಲ ಕಣಮ್ಮು. ಬಾ ಹೋಗನ್ ಬಾ. ನಿಮ್ಮ ಅಮ್ಮ ಏನು ದಡ್ಡಿ ಅನ್ಕೊಬಿಟ್ಟೆ, ಭಾಳ ಬುದ್ಧಿವಂತೆ. ನೋಡಿ, ಪಾರಿನ್ಗೆ ಹೋಗ್ಬಿಟ್ಟು ತೋರ್ಸಪ್ಪ ನಿಂದು ಮನೆಯ ಅಂತ ಹೇಳ್ಬಿಟ್ಟು ಸಿಂಗಾಪುರ್ಗೆ ನೀ ಇಬ್ರು ಹೋಗ್ಬಿಟ್ಟು ಬರೋಣ ಬಾ. ಹೋದ್ರೆ ಬೇಕಾದ್ರೆ ಒಂದು ಎಕರೆ ಮಾರಿದ್ರು ಪರವಾಗಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ನೋಡಿ, ಒಂದು ಎಕರೆ ಹೊಲ ಮರಕ್ಕೆ ನನ್ನ ಹೆಸರ್ನಾಗ ಐತಾ ನಿನ್ನ ಹೆಸರ್ನಾಗ ಐತಾ ಹೊಲ ಮರಕ್ಕೆ? ಊಟ ಮಕ್ಳ ಮೇಲೆ ಬರ್ಸ್ಬಿಟ್ಟು ಹೊಂಟೋಗ್ಬಿಟ್ನಲ್ಲ ನಮ್ಮ ಅಪ್ಪ. ಬಾ, ಮಾರ್ತದಂತೆ ಮಾರ್ತದೆ. ನನಗೆ ಯಾಕೋ ನಮ್ಮ ಅತ್ತೆ ಮೇಲೆ ಯಾವ ನಂಬಿಕೆನೂ ಬರ್ತಾ ಇಲ್ವಲ್ಲ. ನನಗೆ ಪೂಜೆ ಮಾಡೋಕ್ಕೆ ಯಾಕೆ ಹೇಳ್ತು ನಮ್ಮ ಅತ್ತೆ ಅಂತನೂ ಗೊತ್ತಾಯ್ತಿಲ್ವಲ್ಲ ನನಗೆ. ಏನೋ ಪ್ಲಾನ್ ಮಾಡಿರ್ತಾಳೆ, ಮಾಡ್ದೆ ಇನ್ನೇನು ಮಾಡೇ ಮಾಡಿರ್ತಾಳೆ. ಹೀಗೆ ಅಮ್ಮ ಸುಳ್ಳು ಹೇಳೋನು ನಿಜ ಹೇಳೋಳು ಅಂತ ಹೆಂಗೆ ಕಂಡುಹಿಡಿಯೋದು? ಬಿಡು, ಒಂದು ಹೆಜ್ಜೆ ದೇವಸ್ಥಾನ ಹತ್ರನೇ ಹೋಗ್ಬಿಟ್ಟು ಪುರೋಹಿತ್ರನೇ ಕೇಳ್ಕೊಂಡ್ಬಿಟ್ಟು ಬಂದ್ರೆ ಆಗಲ್ವಾ? ಸರಿ, ಇದೇ ಬೆಸ್ಟ್ ಕೆಲಸ ಅಂದರೆ. ಹೋಗಿ ಒಂದು ಹೆಜ್ಜೆ ಕೇಳ್ಕೊಂಡೇ ಬರ್ತೀನಿ. ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಗಡೆ ಹೋಗಿದ್ದೆ. ತಿಂಡಿ ಆಗೈತಾ? ಹಾಗೈತ್ರಿ, ನೀವು ತಿಂತಾ ಇರಿ, ನಾನು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅದೇ ಅತ್ತೆ ವ್ರತ ಹೇಳಿದ್ರಲ್ಲ, ಅದ್ರ ಮೊದಲನೇ ದಿನ ಅಲ್ವಾ ನಾಳೆ, ಅದಕ್ಕೆ ಎಲ್ಲ ಕೇಳ್ಕೊಂಡ್ಬಿಟ್ಟು ವಿಚಾರಿಸ್ಕೊಂಡ್ಬಿಟ್ಟು ಬರ್ತೀನಿ. ನೀವು ಒಳಗಡೆ ತಿಂತಾ ಇರ್ರಿ, ಬಂದೆ. ಆಯ್ತು. ನನ್ನ ಗಂಡ ಇಷ್ಟೊಂದು ಬದಲಾಗವನೆ ಅಂದರೆ ನನಗೂ ನಂಬಕ್ಕಾಗ್ತಿಲ್ಲ. ಅದು ಇದ್ದಕ್ಕಿದ್ದಂಗೆನೇನೆ. ಹೆಂಗೆ ಸಾಧ್ಯ? ಏನೋ ನಡೆದಿರಬೇಕು. ಇಲ್ಲಾಂದರೆ ಇಷ್ಟು ಸಡನ್ನಾಗಿ ಯಾರು ತಾನೇ ಬದಲಾಗಕ್ಕೆ ಸಾಧ್ಯ ಹೇಳು? ಯಾರೂ ಬದಲಾಗಲ್ಲ. ಏನೋ ನಾಟಕ ಮಾಡ್ತಾವ್ರೆ ಅಂತಲೇ ಅರ್ಥ. ಹೆಂಗೆ ಅರ್ಥ ಮಾಡ್ಕೊಂಡು ಹೆಂಗೆ ತಿಳ್ಕೊಂಡ್ಲಿ ನಾನು ಏನು ನಡೀತಾ ಐತೆ ಅಂತ ಹೇಳಿ? ಫಸ್ಟು ಪುರೋಹಿತ ಹತ್ರ ಹೋಗ್ಬಿಟ್ಟು ಬಂದು ಆಮೇಲೆ ಯೋಚನೆ ಮಾಡ್ತೀನಿ. ಪುರೋಹಿತ್ರೆ? ಹಾಂ, ಏನಮ್ಮ ನೀನು? ಸೋಮ್ಯರೇ, ಅದು ನಾನು ಬಂಗಾರಮ್ಮನ ಸೊಸೆ. ಗೊತ್ತಾಯ್ತು. ಹೇಳಮ್ಮ, ಹೇಳು, ಗೊತ್ತಾಯ್ತು. ಏನು ಸಮಾಚಾರ? ಪುರೋಹಿತ್ರೆ, ಅದೇ ನೀವು ಅದೇನೋ ನಾನು ನನ್ನ ಗಂಡ ಅಂದರೆ ಮದುವೆ ಮಾಡ್ಕೊಂಡಿರೋ ಟೈಮುಗಳಿಗೆ ಚೆನ್ನಾಗಿಲ್ಲ, ಇಬ್ರದ್ದು ಏನೋ ಜಾತಕ ಹೊಂದ್ಕೊಳ್ಳಲ್ಲ, ಅದಕ್ಕೇನೆ ನೀವು ಅದೇ ನೀವು ಏನೋ 90 ದಿನದ್ದೇನೋ ಪೂಜೆ ಮಾಡಬೇಕು, ವ್ರತ ಮಾಡಬೇಕು, ಪ್ರತಿನಿತ್ಯ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಮನೇಲೆಲ್ಲನೂ ನಿತ್ಯ ಪೂಜೆ ಮಾಡಬೇಕು, ಹಾಗೆಯೇ ಮೈಲಿಗೆಲ್ಲನೂ ನೋಡ್ಕೋಬೇಕು ಅಂತ ಏನೋ ಹೇಳಿದ್ರಂತಲ್ಲ ಪುರೋಹಿತ್ರೆ. ಅದಕ್ಕೇನೆ ನನಗೂ ಏನು ದೋಷ, ಯಾವ ಥರ ದೋಷ, ಏನಾದರೂ ಅದಕ್ಕೆ ವ್ರತ ಪೂಜೆ ಇದೊಂದೇನ ಇರೋದು, ಬೇರೆ ಏನೂ ಇಲ್ವಾ ಅಂತ ಕೇಳೋಣ ಅಂತ ಬಂದಿದ್ದೆ. ನಮ್ಮ ಅತ್ತೆ ಬಂದು ನಿಮ್ಮ ಹತ್ರ ಎಲ್ಲ ವಿಚಾರನೂ ಹೇಳಿ ಮಾತಾಡಿದ್ರಂತೆ. ಅವರು ಮನೆಗೆ ಬಂದ್ಬಿಟ್ಟು ಎಲ್ಲ ವಿಚಾರನೂ ಹೇಳಿದ್ರು. ಈ ಥರ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಬೇಕಮ್ಮ ನೀನು, 3 ತಿಂಗಳು ತುಂಬ ನೇಮಕವಾಗಿ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಯಾವ ಥರ ಪೂಜೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಯಾವತ್ತಿಂದ ಸ್ಟಾರ್ಟ್ ಮಾಡಬೇಕು, ಯಾವ ದೇವರು ಪೂಜೆ ಮಾಡಬೇಕು ಅಂತ ನಮ್ಮ ಅತ್ತೆ ಏನೂ ಹೇಳೇ ಇಲ್ಲ ಪುರೋಹಿತ್ರೆ. ಅದಕ್ಕೆ ನಿಮ್ಮ ಹತ್ರ ಬಂದೆ ಕೇಳೋಣ ಅಂತ ಹೇಳ್ಬಿಟ್ಟು. ಯಾವ ಪೂಜೆ ಯಾವ ಥರ ಮಾಡಬೇಕು, ಯಾವತ್ತಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಯಾರಮ್ಮ ಹೇಳಿದ್ದು? ನಾನು ನಿಮ್ಮ ಅತ್ತೆಗೇನು ಹೇಳಿಲ್ವಲ್ಲ. ನಿಮ್ಮ ಅತ್ತೆಯವರು ಇಲ್ಲಿಗೆ ಬಂದೇ ವರ್ಷ ಆಗೋಗ್ಬಿಟ್ಟೈತೆ. ನನ್ನ ಹತ್ರಕ್ಕೆ ಅವರು ಬರ್ತಾನೆ ಇಲ್ವಲ್ಲ. ನಾನು ಯಾವ ವ್ರತ ಪೂಜೆ ಏನು ಹೇಳೇ ಇಲ್ಲ. ನಿಜ ಹೇಳಬೇಕು ಅಂದರೆ ನಿನ್ನ ಹೆಸರೇನು ಅಂತ ನನಗೆ ಗೊತ್ತಿಲ್ಲ ಕಣಮ್ಮ. ಏನು ಹೇಳ್ತಾ ಇದ್ದೀರಾ ಪುರೋಹಿತ್ರೆ? ನೋಡಮ್ಮ, ಈ ಊರಲ್ಲಿರೋದು ನಾನು ಒಬ್ಬನೇ ಪುರೋಹಿತ, ಬೇರೆ ಯಾರೂ ಇಲ್ಲ. ನಾನಂತೂ ಯಾವ ವಿಚಾರನೂ ಹೇಳಿಲ್ಲ. ದೇವಸ್ಥಾನಕ್ಕೆ ಬಂದು ವ್ರತ ಪೂಜೆ ಮಾಡಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ. ಎಲ್ಲೋ ನಿಮ್ಮ ಅತ್ತೆ ಎಲ್ಲೋ ತೆಪ್ಪಾಗಿ ತಿಳ್ಕೊಂಡಿದ್ದೈತೆ ಅನ್ನಿಸ್ತದೆ, ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಕೇಳ್ಕೊಂಡು ಬಂದಿರಬೇಕು ಅಂತ ಅನಿಸ್ತದೆ. ಅಷ್ಟಕ್ಕೂ ನಿಮ್ಮ ಅತ್ತೆ ಈ ಪೂಜೆ ಪುನಸ್ಕಾರ ಅವೆಲ್ಲ ಜಾಸ್ತಿ ಮಾಡೋದಿಲ್ಲ. ಅಯ್ಯಮ್ಮ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಲ್ವಲ್ಲ. ನಾನು ತುಂಬಾ ನೋಡಿ ಕೇಳಿದ್ದೀನಿ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ನೋಡಿ, ನೀವು ಅದೆಲ್ಲ ಬಿಟ್ಬಿಡಿ. ನಿಮ್ಮ ಅತ್ತೆನೇ ಒಂದ್ಸಲ ಹೋಗಿ ಕೇಳಿ, ಅತ್ತೆ ಯಾವ ಪುರೋಹಿತರು ಹೇಳಿದ್ರು ಏನು ಎತ್ತ ಅಂತ ಹೇಳಿಬಿಟ್ಟು. ಆಮೇಲೆ ನಿಮಗೇನೆ ಗೊತ್ತಾಗುತ್ತೆ ಅಲ್ವಾ. ಆ ಥರ ಪೂಜೆ ಏನಾದ್ರೂ ಇದ್ದರೆ ಖಂಡಿತ ಮಾಡಿ, ಎಲ್ಲದಕ್ಕೂ ಒಂದೊಂದು ಪರಿಹಾರ ಇರುತ್ತೆ. ಇಲ್ಲಾಂದರೆ ನಿಮ್ಮ ಹೆಸರು ಬಲ ಎಲ್ಲನೂ ಹೇಳಿ ಹೆಸರುಗಳನ್ನ, ನಾನೇ ಅದರಿಂದ ನೋಡ್ಬಿಟ್ಟು ಹೇಳ್ತೀನಿ ನಿಮ್ದೇನಾದ್ರು ದೋಷ ಐತಾ ಇಲ್ವಾ ಅಂತ. ಬುಧ ಗುರು ಶುಕ್ರ ಶನಿ ಕೇತು ರಾಹು ಗೌರಿ ಶಿವ ಏನೂ ಇಲ್ಲ ಅನ್ನಿಸ್ತೈತಲ್ಲ. 1 2 3 4 5 ಗುಣಗಳೆಲ್ಲ ಚೆನ್ನಾಗೈತೆ. ಪರವಾಗಿಲ್ಲ ಪುರೋಹಿತ್ರೆ, ಏನಾದರೂ ದೋಷ ಇದ್ರೂ ಹೇಳಿ, ಪರವಾಗಿಲ್ಲ, ನಾನೇನೆ ಅದನ್ನು ಸರಿ ಮಾಡ್ಕೋತೀನಿ. ಯಾವ ಪೂಜೆ ಯಾವ ವ್ರತ ಮಾಡೋಕ್ಕಾದ್ರೂ ನಾನು ರೆಡಿ ಇದ್ದೀನಿ ಪುರೋಹಿತ್ರೆ. ನೀವೇನು ಮಾಡ್ತೀವಾ ಮಾಡಲ್ವಾ ಅಂತ ಅನ್ಕೋಬೇಡಿ. ಇಲ್ಲ ಯಾವ ಥರ ಪೂಜೆ ಬೇಕಾದರೂ ಮಾಡಿ ಅಂದರೂ ನಾನು ಮಾಡ್ತೀನಿ ಪುರೋಹಿತ್ರೆ. ಹಾಂ ನೋಡ್ತೀನಮ್ಮ.
ಶುಕ್ಲ ಬುಧ ಕೇತು ರಾಹು 1ನೇ ಗಣ 2ನೇ ಗಣ 3ನೇ ಗಣ. ಇಲ್ಲಿ ರಾಹು ಅವನೇ, ಇಲ್ಲಿ ಕೇತು ಅವನೇ, ಇಲ್ಲಿ ಇಲ್ಲಿ ರಾಹು ಕೇತು ಇದು ನೋಡಮ್ಮ. ನೀವಿಬ್ರದ್ದು ಹೆಸರು ಬಲ ಅಂತೂ ಬಹಳ ಚೆನ್ನಾಗಿ ಕೂಡ್ ಬಂದೈತೆ. ನಿನ್ ಮದುವೆ ಆಗಿರೋ ದಿನಾಂಕ ಎಲ್ಲನೂ ಹೇಳಿದ್ಯಾ. ನಿನ್ ಮದುವೆ ಆಗಿರೋ ದಿನಾಂಕದ ಪ್ರಕಾರ ನೋಡಿದ್ರು ತುಂಬಾ ಒಳ್ಳೆ ದಿನನೇ ಮದುವೆ ಆಗಿದ್ದೀರಾ. ಯಾವುದೇ ಅಡ್ಡಿ ಆತಂಕ ಯಾವ ತೊಂದ್ರೆನೂ ಇಲ್ಲ. ನೀವಿಬ್ರಿಗೂ ತುಂಬಾ ಚೆನ್ನಾಗಿ ಕೂಡ್ ಬಂದೈತೆ. ಜಾತಕ ತುಂಬಾ ಒಳ್ಳೇದಾಗುತ್ತೆ. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಮ್ಮ. ಏನಾದ್ರೂ ಆ ಥರ ದೋಷ ಪಾಶ ಇದ್ರೆ ನಾನೇ ಹೇಳ್ತಾ ಇದ್ದೆ ಅಲ್ವಾ ನಿನಗೆ ಈ ಥರ ಮಾಡಮ್ಮ ಅಂತ ಹೇಳ್ಬಿಟ್ಟು. ಆ ದೇವ್ರ ಪೂಜೆನ ನಿತ್ಯ ಪೂಜೆನ ಮಾಡ್ಕೊಂಡು ಹೋಗಮ್ಮ, ಏನು ತೊಂದರೆ ಆಗಲ್ಲ. ನಿಮ್ದಂತೂ ಹೇಳ್ಬೇಕು ಅಂದ್ರೆ ಯಾವ ಜಾತಕದಲ್ಲೋ ಇರ್ಬೋದು, ನಿಮ್ಮ ಹೆಸರು ಬಲದ ಮೇಲೆ ಇರ್ಬೋದು, ಯಾವ ತೊಂದ್ರೆನೂ ಏನೂ ಇಲ್ಲ. ನಿಮ್ಮ ಅತ್ತೆ ಏನೋ ಸುಳ್ಳು ಹೇಳವಳೆ ಅಂತ ಅನ್ಸುತ್ತೆ. ಇಲ್ಲ, ನಿಮ್ಮ ಅತ್ತೆ ಯಾರೇನು ಹೇಳಿದ್ರು ಗೊತ್ತಿಲ್ಲ ಕಣಮ್ಮ. ನಾನು ನೋಡಿರೋ ಪ್ರಕಾರ, ನಾನು ಜಾತಕ ನೋಡಿರೋ ಪ್ರಕಾರ ಯಾವ ತೊಂದ್ರೆನೂ ಇಲ್ಲ. ಸರಿನಾ? ಆರಾಮಾಗಿರಮ್ಮ, ತಲೆ ಕೆಡಿಸ್ಕೊಬೇಡ. ನಿಮ್ಮ ಅತ್ತೆ ಅಷ್ಟು ಸಾಮಾನ್ಯದವಳು ಅಂತಲೂ ಅನ್ಕೋಬೇಡ ಕಣಮ್ಮ. ನಿಮ್ಮ ಅತ್ತೆ ಕತೆ ಗೊತ್ತಿಲ್ವೇ? ನಿಮ್ಮ ಅತ್ತೆ ಕತೆ ಗೊತ್ತಿರೋದೇ ಅಲ್ವೇ ಎಲ್ಲನೂ. ತಲೆನೇ ಕೆಡಿಸ್ಕೊಬೇಡ. ಪುರೋಹಿತ್ರೆ, ನನಗೆ ಇದ್ರ ಬಗ್ಗೆ ಯೋಚನೆ ಇಲ್ಲ. ನೀವೆಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರಲ್ಲ, ಅದೇ ನನಗೆ ಸಮಾಧಾನ. ಆದರೆ ನಮ್ಮ ಅತ್ತೆ ಯಾಕೆ ಆ ಥರ ಹೇಳಿದ್ರು ಅಂತ ಮಾತ್ರ ಗೊತ್ತಾಗಲಿಲ್ಲ ಪುರೋಹಿತ್ರೆ. ಸರಿ ಪುರೋಹಿತ್ರೆ, ತುಂಬ ಥ್ಯಾಂಕ್ಸ್ ಪುರೋಹಿತ್ರೆ. ನೀವು ಇಷ್ಟೆಲ್ಲ ನನಗೆ ಹೇಳಿದ್ದಕ್ಕೆ ನನಗೂ ಮನಸ್ಸಲ್ಲಿ ಕೊರಿತಾ ಇತ್ತು. ನಾವು ದೊಡ್ಡವ್ರಿಗೆ ಹೇಳಿದಂಗೆ ಮದುವೆ ಮಾಡ್ಕೊಂಡ್ಬಿಟ್ವಲ್ಲ, ಏನಾದರೂ ತೊಂದರೆ ಆಗೋಗ್ಬಿಟ್ಟೈತಾ? ಯಾವ ಟೈಮಾಗ ಮದುವೆ ಮಾಡ್ಕೊಂಡ್ವಿ, ಏನು ಯಾವ ಹಿರಿಯರು ಆಶೀರ್ವಾದ ತಗೊಳ್ಳಿಲ್ಲ, ಏನೂ ತಗೊಳ್ಳಿಲ್ಲ. ಮುಂದೆ ನನ್ನ ಮಗುಂಗೆ ಏನಾದರೂ ತೊಂದರೆ ಆಗ್ಬಿಡುತ್ತಾ, ಹಾಗೆ ಹಿಂಗೆ ಅಂತ ತುಂಬಾ ಕಷ್ಟ ಅನ್ನಿಸ್ತಿತ್ತು ಮನಸ್ಸಿಗೆ. ಇವತ್ತು ನಿಮ್ಮ ಹತ್ರ ಕೇಳಿ ಎಲ್ಲ ನನ್ನ ಪ್ರಶ್ನೆಗಳಿಗೂ ಒಳ್ಳೆ ಉತ್ತರ ಸಿಕ್ತು ಬಿಡಿ ಪುರೋಹಿತ್ರೆ. ತುಂಬ ಥ್ಯಾಂಕ್ಸ್. ನೋಡೋಣ ನಮ್ಮ ಅತ್ತೆನ ಯಾವ ಪುರೋಹಿತರು ಅಂತ ಒಂದ್ಸಲ ಕೇಳ್ತೀನಿ, ಆಮೇಲೆ ವಿಚಾರ ಮಾಡ್ತೀನಿ. ಸರಿ ಕಣಮ್ಮ, ಆಯಿತು. ನಾನು ಇನ್ನೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಹೋಗ್ಬೇಕು ಕಣಮ್ಮ. ನಾನು ಹೊರಡ್ತೀನಿ. ಪಾಪ ನೀನು ಇಷ್ಟೊಂದೆಲ್ಲ ಕೇಳ್ಕೊಂಡಿದ್ದಕ್ಕೆ ನಾನು ಹೇಳಿದೆ ಅಷ್ಟೇ. ಸರಿನಾ? ನಾನು ಇನ್ನೊಂದ್ಸಲ ಯಾವಾಗಾದ್ರೂ ನಿಮ್ಮ ಜಾತಕಗಳು ತಗೊಂಡು ಬಂದು ತೋರ್ಸಮ್ಮ. ನಾನು ಖಂಡಿತ ನೋಡ್ಬಿಟ್ಟು ಹೇಳ್ತೀನಿ. ಸರಿ ಪುರೋಹಿತ್ರೆ, ಆಯಿತು. ನಮ್ಮ ಅತ್ತೆ ರಿಸೀವ್ ಮಾಡ್ತೀನಿ. ಹಲೋ, ಹೇಳು. ಹಲೋ ಅತ್ತೆ, ಅದೇ ನೀವು ಹೇಳಿದ್ರಲ್ಲ ಪೂಜೆ ಮಾಡಿ ಅಂತ ಹೇಳಿ, ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಶುರು ಮಾಡೋಣ ಅಂತ ಅನ್ಕೊಂಡೆ. ಓ, ಮಾಡು. ಹಾ ಅತ್ತೆ, ಮಾಡ್ತೀನಿ ಇವತ್ತಿಂದನೇ. ನಿಮ್ಮೂರು ಪುರೋಹಿತರು ತುಂಬ ಚೆನ್ನಾಗಿ ಜಾತಕ ಎಲ್ಲ ನೋಡ್ತಾರೆ ಅಂತ ಗೊತ್ತಾಯ್ತು. ಮತ್ತು ನಿಮ್ಮೂರು ಪುರೋಹಿತರನ್ನೇ ಎಲ್ಲ ಹೇಳಿರ್ಬೇಕಾದ್ರೆ ನಾನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅತ್ತೆ. ಇವತ್ತಿಂದನೇ ಶುರು ಮಾಡ್ಕೊತೀನಿ. ಓ, ಶುರು ಮಾಡ್ಕ. ನಮ್ಮೂರು ಪುರೋಹಿತರು ಹೇಳಿದ್ದು ಯಾವತ್ತೂ ಇದಾಗಕ್ಕಿಲ್ಲ. ನಮ್ಮೂರು ಪುರೋಹಿತರು ಅಂದ್ರೆ ಏನನ್ ಕಡಿದ್ಯಾ? ನಮ್ಮೂರು ಪುರೋಹಿತರು ಮುಂದೆ ಯಾವ ಪುರೋಹಿತರೂ ಇಲ್ಲ. ಅಷ್ಟು ಚೆನ್ನಾಗೆ ಪುರೋಹಿತಿಕೆ ಮಾಡ್ಕೊಬಿಟ್ಟು ಬರ್ತಾನೆ. ಸರಿ. ನಾನು ಈಗ ಶಾನೆ ಕ್ಯಾಮೆನಾಗಿದ್ದೀನಿ. ಎಲ್ಲ ದೂರ ಹೋಗಿವ್ನಿ. ನಾನು ಕ್ಯಾಮೆ ಶಾನೆ ಐತೆ. ಈಗ ನೀನು ಫೋನ್ ಮಾಡ್ಗು. ನಾನು ಆಮೇಕಿಂದ ನೀನು ಬೇಕಾದ್ರೆ ಫೋನ್ ಹಾಕ್ತೀನಿ. ಅದೇನೋ ಪೂಜೆ ಅಂದಲ್ಲ, ಆ ಪೂಜೆ ಸುಮ್ಮನೆ ನೀನು ಪಟ ಅಂತ ಶುರು ಮಾಡ್ಕೊಬಿಡು. ಸರಿ ಆಯ್ತು ಅತ್ತೆ. ಅಂದ್ರೆ ನಮ್ಮ ಅತ್ತೆ ಇದೇ ಪುರೋಹಿತನ ಕೇಳಿದ್ದೀನಿ ಅಂತ ಸುಳ್ಳು ಹೇಳ್ತಾವ್ರೆ. ಆದ್ರೆ ಈ ಪುರೋಹಿತರು ನೋಡಿದ್ರೆ ಬಂದೇ ಇಲ್ಲ ಅಂತ ಹೇಳ್ತಾವ್ರೆ. ನನ್ಗೆ ಯಾವ ದೋಷನೂ ಇಲ್ಲ ಅಂತಲೂ ಹೇಳ್ತಾವ್ರೆ. ಹಿಂಗಂದ್ಮೇಲೆ ಇಲ್ಲಿ ಏನೋ ನಾಟಕ ನಡೀತೈತೆ ಅಂತ ಅನ್ನಿಸ್ತೈತೆ. ಏನು ನಾಟಕ ನಡೀತೈತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಗೊತ್ತಾಗ್ಲಿ, ಅವತ್ತು ಮಾಡ್ತೀನಿ ಅವ್ರಿಗೆ. ನನ್ನ ಗಂಡನೂ ಇಷ್ಟು ಬೇಗ ಹೆಂಗೆ ಬದಲಾದ? ನಮ್ಮ ಅತ್ತೆ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ತೋರ್ಸೋಕೆ ಹೆಂಗೆ ಸಾಧ್ಯ? ನೋಡೋಣ. ಈ ಮನೇಲಿ ಅಷ್ಟು ಬೇಗ ಯಾರೂ ನಂಬಾರ್ದು. ನನ್ನ ಗಂಡನ್ನು ಸೇರಿ ಇವಾಗ ಡೌಟ್ ಬರ್ತಾಯಿದೆ ನನಗೆ. ಯಾಕೆ ನಂಬೇಕು ಇವ್ರನ್ನೆಲ್ಲನೂ? ಛೆ ನಂಬೋದೇ ಇಲ್ಲ ಇವ್ರನ್ನಂತೂ ನಾನು.